ಕಟ್ ಆಗೈತೆ ನೋಡ್ರಿ ಇಲ್ಲೇ ಕಟ್ ಆಗಿ ಮಕ್ಕಳು ಇಷ್ಟು ದೊಡ್ಡವರಾಗಿ ಈಗ ಮರಿ ಬಿಟ್ಟಿದ್ದಾರೆ. ನೀವ ನೋಡ್ಬೋದು ಇದು ಬಹಳಷ್ಟು ಎಳೆಕಾಯಿ ಐತ್ರಿ. ಇನ್ನು ಇದು ನಮ್ಮ ಪಾರ್ಟಿ ಹಾಲ್. ನಮಸ್ಕಾರ ರೀ ಎಲ್ಲರಿಗೂ. ಹೋದ ಸರ್ತಿ ನಾನು ನಮ್ಮ ಫಾರ್ಮ್ ಹೌಸ್ ಟೂರ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ನಿ. ನೀವು ಈ ಮನೆಗೆ ಭಾಳಷ್ಟು ಇಷ್ಟಪಟ್ಟಿದ್ದೀರಿ, ಭಾಳಷ್ಟು ಆಶೀರ್ವಾದ ತೋರಿಸಿದ್ದೀರಿ, ಪ್ರೋತ್ಸಾಹ ಕೊಟ್ಟಿದ್ದೀರಿ, ಹಾಗೆ ಭಾಳಷ್ಟು ಇದರ ರಿಲೇಟೆಡ್ ಕ್ವಶನ್ಸ್ಗಳನ್ನು ಕೇಳಿದ್ದೀರಿ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಎಲ್ಲ ನಿಮ್ಮ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು ಅಂಥೇಳಿ ಈ ವಿಡಿಯೋ ಮಾಡಾಕತ್ತಿದ್ದೀನಿ. ಅದರ ಜೊತೆಗೆ ನಮ್ಮ ಫಾರ್ಮ್ ಹೌಸ್ ಗಾರ್ಡನ್ ಟೂರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿದ್ದೀನಿ, ನಿಮಗೆ ಬೋರ್ ಆಗಬಾರ್ದಪ್ಪ ಅಂಥೇಳಿ. ಈಗ ನಾವು ನಮ್ಮ ಫಾರ್ಮ್ ಹೌಸಲ್ಲಿ ಎಲ್ಲ ಬಾಳೆ ಗಿಡಗಳು ಗೊನೆ ಹಾಕಿದೆ, ಭಾಳ ಚಂದ ಕಾಣಕತ್ತವು. ಎಲ್ಲ ಏನಪ್ಪ ಅಂತಂದ್ರೆ ಎಲ್ಲ ಗಿಡಗಳು ಕಾಯಿಗಳನ್ನು ಬಿಟ್ಟಾವ, ಗಿಡಗಳು ಹಣ್ಣುಗಳನ್ನು ಕೂಡ ಬಿಟ್ಟಾವ. ಅದಕ್ಕಾಗಿ ನಮಗೆ ಭಾಳ ಖುಷಿ ಆಗೈತಿ. ನಮ್ಮ ವ್ಯೂವರ್ಸ್ಗಳಿಗೆ ಅದೇ ರೀತಿಯಾಗಿ ಖುಷಿ ಆಗಲಿ ಅಂತ ಹೇಳಿ ನಾವು ಗಾರ್ಡನ್ ಟೂರನ್ನು ಮಾಡಿ ಅಪ್ಡೇಟನ್ನು ನಿಮ್ಮ ಜೊತೆ ಹಂಚ್ಕೊಳಕತ್ತಿದ್ದೀನಿ. ಬರ್ರಿ ನೋಡೋಣ ಅಂತ. ಭಾಳಷ್ಟು ಮಕ್ಕಳ ಥರ ಬೆಳೆಸಿದ್ವಿ. ನಮ್ಮ ಮಕ್ಕಳಿಗೆ ದೊಡ್ಡವರಾಗಿ ಮರಿ ಹಾಕಿದ್ದಾರೆ, ನೋಡೋಣ ಬರ್ರಿ. ಕಾಯಿ ಎಷ್ಟು ಬಿಟ್ಟಾವ ಅಂತಂದ್ರೆ ನೀವು ನೋಡ್ಬೋದು. ಇದು ಭಾಳಷ್ಟು ಎಳೆಕಾಯಿ ಐತ್ರಿ. ಇದು ಭಾಳಷ್ಟು ಇನ್ನೂ ದೊಡ್ಡದಾಗೋದೈತಿ. ಮಿನಿಮಮ್ ಅಂದರೂ 2 ಫೂಟ ಇದು ಕಾಯಿ ಆಗತ್ತೆ. ಭಾಳ ಇದನ್ನ ಟೇಸ್ಟಿನೂ ಇರ್ತತಿ ಮತ್ತು ಹೆಲ್ತಿಗೆ ಭಾಳಷ್ಟು ಇಂಪಾರ್ಟೆಂಟ್, ಭಾಳ ಎಲ್ಲಾನು ನ್ಯೂಟ್ರಿಷನ್ಸ್ ಹೊಂದಿರ್ತೈತಿ. ಬರ್ರಿ ಈಗ ಮುಂದೆ ನೋಡ್ಕೊತ ಹೋಗೋಣ. ಕರಿಮೆಣಸಿನ್ಕಾಳು ಗಿಡ ನೋಡ್ರಿ, ಲಾಸ್ಟ್ ಟೈಮ್ ಹಚ್ಚಿದ್ದೀವಿ, ನಿಮ್ಗೆ ಹೇಳ್ತಿದ್ದೀವಿ. ಅವಾಗ ಎಷ್ಟು ಚೆನ್ನಾಗಿ ಬೆಳೆದೈತಿ ನೋಡ್ರಿ. ಇದು ಈ ಸೈಡ್ ಹತ್ತತೋ ಇಲ್ಲೋ ಅಂದ್ಕೊಂಡಿದ್ವಿ, ಆದರೂ ಹತ್ತೈತಿ. ಎಲ್ಲರೂ ಹಚ್ಬೋದು ಉತ್ತರ ಕರ್ನಾಟಕ ಸೇಮ್ ಟೈಮಿಗೆ ಹಚ್ಚಿದ್ದು. ಆದರೆ ಇಲ್ಲಿ ಸ್ವಲ್ಪ ನೆಲದ ಮಣ್ಣಿಂದ ಮತ್ತು ಏರು ಇಳು ಇರ್ತದಲ್ಲ, ಅದರಿಂದಾಗೆ ಸ್ವಲ್ಪ ಇದು ಅಷ್ಟೊಂದು ಬೆಳೆದಿಲ್ಲ. ಉಳ್ಕಿದ್ದು ಎಲ್ಲ ಭಾಳಷ್ಟು ಬೆಳೆದಾವು ನೋಡ್ರಿ. ಈ ಥರ ಎಲ್ಲಾನು ಗ್ರೋತ್ ಚೆನ್ನಾಗಾಗೈತಿ. ಒಂದು ಕಡೆ ಕಡಿಮೆ, ಒಂದು ಕಡೆ ಹೆಚ್ಚು ಆಗ್ತೈತಿ. ಇದು ನೋಡ್ರಿ, ಗಿಡ ಹಚ್ಚಿ ಆಲ್ಮೋಸ್ಟ್ 6 ತಿಂಗಳಾಯಿತು. 7-8 ತಿಂಗಳಾಯ್ತು ಅನಿಸ್ತತಿ ಬಹುಶಃ. ಅಷ್ಟರೊಳಗನ ಎಷ್ಟು ಚೆನ್ನಾಗಿ ಬೆಳೆದ ಇದು ಹಣ್ಣು ಬಿಟ್ಟೈತಿ ನೋಡ್ರಿ. ಕೆಲವು ದಿವಸಗಳ ನಂತರ ಇದು ಹಣ್ಣು ಜಲ್ದಿನ ಈಗ ಹಣ್ಣು ಹಾಕೋದೈತಿ. ನಮಗೆ ಖುಷಿ ಆಗೈತಿ, ನಮ್ಮ ಫಾರ್ಮ್ ಹೌಸ್ ಒಳಗೂ ಹಣ್ಣು ಬದರಾಕತ್ತೈತಿ ಅಂತೇಳಿ ನೋಡ್ರಿ. ಇದೆಲ್ಲ ಎಟ್ ಎ ಟೈಮ್ ಹಚ್ಚಿದ್ದ, ಆದರೂ ಸ್ವಲ್ಪ ಭೂಮಿ, ನೆಲ, ಮಣ್ಣು, ನೀರು, ಎತ್ತರ ಇಳುವ ಇರ್ತದಲ್ಲ, ಅದ್ರಗೋಸ್ಕರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಇವೆಲ್ಲ ಅಷ್ಟೊಂದು ಬೆಳೆದಿರಂಗಿಲ್ಲ. ಒಂದೊಂದು ಬೆಳೆದಾವ ಭಾಳಷ್ಟು, ಒಂದೊಂದು. ಇದು ನೋಡ್ರಿ, ಅಲೋವೆರಾ ಎಲ್ಲದಕ್ಕೂ ಎಷ್ಟು ಯೂಸ್ ಆಗ್ತೈತಿ. ನಮ್ಮ ಫಾರ್ಮ್ ಹೌಸ್ ಒಳಗೆ ಇಂಥವು ಭಾಳ ಅದಾವು, ಹಂಗೆ ತೋರಿಸುವಂತ ಬರ್ತೀನಿ ನೋಡ್ರಿ. ಇದು ಹಚ್ಚಿದ್ದೀವಿ ರೀಸೆಂಟ್. ಎಷ್ಟು ಜಾಗ ಐತೆ ಅಷ್ಟು ಒಟ್ಟ ಬಿಟ್ಟೇ ಇಲ್ರಿ, ನಾವು ಎಲ್ಲಾನು ಹಚ್ಚಿದ್ದೀವಿ. ಎಲ್ಲ ನಮ್ಮ ಗಾರ್ಡನ್ ಒಳಗೆ ಸಿಗ್ಬೇಕನ್ನೋ ಆಸೆ ನಮ್ದು. ಇದಕ್ಕೆ ಗ್ರೀನ್ ಗ್ರಾಸ್ ಅಂತಾರೆ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದೈತಿ. ಇಲ್ಲಿ ನೋಡ್ರಿ, ಲಿಂಬೆ ಹಣ್ಣು ಆಗ್ಯಾವು. ಭಾಳಷ್ಟಕ್ಕನ ಹಣ್ಣು ಆಗಿದ್ದು ರೀ. ಎಲ್ಲ ಹರಿದು ನಾವು ಮಧ್ಯಾಹ್ನ ಹರಿದಿದ್ವಿ. ಮತ್ತೀಗ ಕಾಯಿ ಅಷ್ಟು ಇಟುಕ್ನ ಬಿಟ್ಟಾವ. ಈಗ ಇದಕ್ಕೂ ಎಲ್ಲದಕ್ಕೂ ಆಲ್ಮೋಸ್ಟ್ ಹತ್ತೈತಿ. ಆದರೆ ಸ್ವಲ್ಪ ಎಲ್ಲ ಗಿಡಗಳಿಗೆ ಸ್ವಲ್ಪ ದಟ್ಟಣೆ ಆಗೈತೆ ಅಂತ ಅನ್ಸಾಕತ್ತೈತಿ. ಇದು ನೋಡ್ರಿ, ಒಂದು ಸ್ವಲ್ಪ ಗ್ರೋತ್ ಇದಕ್ಕಂತಷ್ಟು ಕಡಿಮೆ ಆಗೈತಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಭಾಳ ಎತ್ತರ ಜಾಗ ಐತ್ರಿ, ಎತ್ತರ ಐತಿ. ನೀರು ಬಿಟ್ಟಿದ್ದೆಲ್ಲ ಈ ಕಡೆ ಹೋಗ್ಬಿಡ್ತಾವೆ, ಈ ಕಡೆ ಎಲ್ಲ ಹರ್ಕೊಂಡು ಹೋಗ್ತಾವಲ್ಲ, ನೀರಷ್ಟು ಸಾಲಂಗಿಲ್ಲ. ಅದಕ್ಕಾಗಿ ಇದು ಸ್ವಲ್ಪ ಗ್ರೋತ್ ಕಡಿಮೆ ಐತಿ. ಗಿಡ ಹಚ್ಚಿ ನಾವು ಭಾಳ ದಿನ ಆಗಿಲ್ರಿ. ದಾಳಿಂಬೆ ಹಣ್ಣಿಂದ ಗಿಡ ಒಟ್ಟು 2 ತಿಂಗಳಾಯ್ತು ನೋಡ್ರಿ. ಗ್ರೋತ್ ಎಷ್ಟು ಚೆನ್ನಾಗೈತಿ ಅಂತ. 2 ಕಾಯಿನೂ ಕೂಡ ಬಿಟ್ಟೈತ್ರಿ ಈಗ ನೋಡ್ರಿ. ಇಲ್ಲಿ ನೋಡ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ. ಇಲ್ಲೊಂದು ಇದು ಆಲ್ಮೋಸ್ಟ್ ತಿನ್ನಾಕೆ ಬಂದೈತಿ ಒಂದು ಥೋಡೆ ದಿನದಾಗನ. ನೋಡ್ರಿ ಎಷ್ಟು ದೊಡ್ಡದಾಗೈತಿ ಕಾಯಿ. ಇನ್ನು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಭಾಳಷ್ಟು ಜನರಿಗೆ ಹೊಲದಲ್ಲಿ ನಮ್ಮದು ಒಂದು ಈ ರೀತಿಯಾಗಿ ಒಂದು ಹಳ್ಳಿಯಲ್ಲಿ ಮನೆ ಇರಬೇಕು, ಮನೆ ಮುಂದೆ ಒಂದು ಸುಂದರವಾದ ಗಾರ್ಡನ್ ಇರಬೇಕು ಅನ್ನೋದು ಪ್ರತಿಯೊಬ್ಬರದು ಆಸೆ ಇವಾಗ ಇದೆ. ಯಾಕಪ್ಪ ಅಂತಂದ್ರೆ ಸಿಟಿ ಒಳಗೆ ಭಾಳಷ್ಟು ಕಿರಿಕಿರಿ ಜೀವನ ಇರ್ತತಿ. ಅದಕ್ಕಾಗಿ ಸ್ವಚ್ಛ ಗಾಳಿ, ಶಾಂತತೆ, ಆಮೇಲೆ ಸುಂದರವಾದ ಒಂದು ನಿಸರ್ಗ ಜೊತೆ ಕಾಲ ಕಳೆಯುವಂಥ ಮನಸ್ಥಿತಿ ಯಾರ್ದಿರ್ತತಿ ಅವ್ರಿಗೆ ಭಾಳಷ್ಟು ಇಂಥ ಮನೆ ಕಟ್ಟುವಂಥ ಕನಸಿರ್ತತಿ. ಹಾಗಾಗಿ ನಾವು ಕೂಡ ಅದೇ ರೀತಿಯಾಗಿ ಇತ್ತು, ಈಗ ನಮಗೆ ಪಡ್ಕೊಂಡಿದ್ದ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಮತ್ತು ಇದು ಹಟ್ ಏನು ತೋರಿಸ್ತಿದ್ದೀನಲ್ಲ ಇವಾಗ, ಇದು ಸ್ವಲ್ಪ ರಿಪೇರಿಗೆ ಬಂದತಿ. ಇದು ಸ್ವಲ್ಪ ರಿಪೇರಿ ಮಾಡಬೇಕು.
ಅಂತಂದರೆ ಈಗ ನಾವು ಕಟ್ಟಿಗೆ ಕಂಬಗಳನ್ನು ಹುಗಿದಿದ್ದೀವಲ್ಲ ಅವು ಸ್ವಲ್ಪ ಲೂಸಾಗಿ ಮಣ್ಣೊಳಗೆ ಸ್ವಲ್ಪ ಕೊಳಿತಾವ ಅಂತ ಹೇಳ್ತೀವಲ್ಲ, ಮಣ್ಣದೊಳಗೆ ಗಾಳಿ ಮಳೆಯಾಗೆಲ್ಲ ಕೊಳೆತು ಮುರಿದು ಒಂದು ಸರ್ತಿ ಬಿದ್ದಿತ್ತು. ಗಾಳಿನೂ ಭಾಳ ಸ್ಟ್ರಾಂಗ್ ಇರ್ತವೆ ಈ ಕಡೆ. ಅದಕ್ಕಾಗಿ ಅದನ್ನು ಎಲ್ಲ ಈಗ ಸಿಮೆಂಟ್ ಪೋಲ್ಸ್ ಎಲ್ಲ ಹಾಕಿ ರಿಪೇರಿ ಮಾಡಬೇಕು. ಇಲ್ಲಿ ನೋಡ್ರಿ, ಇದು ನನ್ನ ಮಕ್ಕಳದ ಫೇವ್ರೆಟ್ ಜಾಗ. ಯಾಕಪ್ಪ ಅಂತಂದ್ರೆ ಇಲ್ಲೇನ ಅವರ ಜೋಕಾಲಿ ಆಡ್ತಿರ್ತಾರೆ. ಅವ್ರಿಗೆ ಹಟ್ ಕೆಳಗಡೆನ ಒಂದು ನೆರಳಿಗೆನ ಇದು ಜೋಕಾಲಿ ಮಾಡಿದ್ವಿ. ಹೆಚ್ಚು ಟೈಮ್ ಇಲ್ಲೇ ಅವ್ರ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಲಾಸ್ಟ್ ಲಾಗ್ದೊಳಗೆ ನಾನು ಹೇಳಿದ್ನಿ, ಮಸಾಲೆ ಪದಾರ್ಥಗಳನ್ನು, ಮಸಾಲೆ ಗಿಡಗಳನ್ನು ನಾವು ಹಚ್ಚಾಕತ್ತಿದ್ದೀವಿ. ನಮ್ಮ ಗಾರ್ಡನ್ ಒಳಗೆ ಬರ್ತಾವೋ ಇಲ್ಲೋ, ಈ ಸೈಡ್ ಬೆಳಿತಾವೋ ಇಲ್ಲೋ ನಮಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಹಚ್ಚಾತಿದ್ದೀವಿ. ಗ್ರೋತ್ ಆದರೆ ಹೇಳ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ಈಗ ಅದು ಗ್ರೋತ್ ಆಗಾಕತ್ತವ್ರಿ ಸಾವಕಾಶ. ಇದು ನೋಡ್ರಿ, ಇದು ಏಲಕ್ಕಿ ಬೆಳ್ಯಾಕತ್ತೈತಿ. ಭಾಳ ಸಣ್ಣದಿತ್ತು, ನಾವು ಹಚ್ಚಿದ್ದೀವಿ ಅವಾಗ. ಅಂತೂ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಾವು ಲಾಗುವಾಗ್ಯಾವ ಅಂತ ಹೇಳ್ತೀವಲ್ಲ, ಅಂದ್ರೆ ಹೊಸ ಬೇರು ಬಿಟ್ಟು ಹೊಸ ಚಿಗುರು ಬರಾಕೈತು ಅಂತಂದ್ರೆ ಲಾಗುವಾಗ್ಯಾವ ಅಂತ ಹೇಳ್ತೀವಿ. ಇದು ನೋಡ್ರಿ, ಇದು ಒಂದು ಸ್ವಲ್ಪ ಡಲ್ ಹಿಡ್ದೈತಿ. ಇದು ಏನಪ್ಪ ಅಂತಂದ್ರೆ ಲವಂಗ ಬೆಳ್ಯಾಕತ್ತೈತಿ. ಆದರೂ ಬಹಳಷ್ಟು ಮಂದಗತಿ ಒಳಗನ ಬೆಳ್ಯಾಕತ್ತೈತಿ ನೋಡ್ರಿ. ಆಮೇಲೆ ಮತ್ತೊಂದು ಖುಷಿ ಏನಪ್ಪ ಅಂತಂದರೆ, ಹೋದ ಸರ್ತಿ ಬಂದಿದ್ವಿ ಆವಾಗ ಒಂದೇ ಬಾಳೆ ಗಿಡಕ್ಕೆ ಗೊನೆ ಹಾಕಿತ್ತು. ಆದರೆ ಇದು ಸೆಕೆಂಡ್ ಗಿಡನೂ ಇವಾಗ ಎಷ್ಟು ದೊಡ್ಡದು ಗೊನೆ ಹಾಕೈತಿ ನೋಡ್ರಿ. ಎಷ್ಟು ನೋಡ್ಬೋದು, ಚೆನ್ನಾಗಿ ಅನ್ಸಕತ್ತೈತಿ. ಇದು ಗಣೇಶ ಹಬ್ಬಕ್ಕೆ ನಾವು ಬಂದಾಗ ಹೊರಗಡೆ ಕುಕ್ಕಿಂಗ್ ಮಾಡೋಕೆ ಇದು ಪ್ಲೇಸ್ ಮಾಡಿದ್ದ. ಹೊರಗಡೆ ಕೂತ ಒಲಿ ಮೇಲೆ ಅಡುಗೆ ಮಾಡಿ ಇಲ್ಲೇ ಮುಂದೆ ಚಟ ಹಾಸ್ಕೊಂಡು ಕೂತು ಇದೇ ಪ್ಲೇಸ್ ಒಳಗನ ನೆರಳಾಗನ ಕುಂತು ಊಟ ಮಾಡ್ತಿದ್ವಿ. ಭಾಳ ಚಂದ ಅನ್ನಿಸ್ತಿತ್ತು. ಅದಕ್ಕಾಗಿ ಇದು ಸ್ವಲ್ಪ ಇವಾಗ ಸಾರಿಸಿ ಎಲ್ಲ ಮತ್ತು ರಿಪೇರ್ ಮಾಡಬೇಕಾಗೈತಿ. ನಾವು ಬಂದಾಗ ಯೂಸ್ ಮಾಡ್ಕೊಳ್ಳುವ ಅವಾಗಷ್ಟು ಅದನ್ನು ರಿಪೇರಿ ಮಾಡೋದಾಗ್ತೈತಿ. ಬಿಟ್ಟು ಹೋದ್ಮೇಲೆ ಮತ್ತೆ ಸ್ವಲ್ಪ ಅದು ಈ ರೀತಿಯಾಗಿ ಆಗಿರ್ತೈತಿ ಬಿಸಿಲಿಗೆಲ್ಲ. ಈಗ ಮತ್ತೊಂದು ಅಪ್ಡೇಟ್ ಏನಪ್ಪ ಅಂತಂದ್ರೆ, ಇದು ನೋಡ್ರಿ, ಈಗ ರೀಸೆಂಟಾಗೆ ನಾವು ಇದು ಫೈರ್ ಕ್ಯಾಂಪಿಂಗ್ ಅಂಥೇಳಿ ಒಂದು ಈ ರೀತಿಯಾಗಿ ಪ್ಲೇಸ್ ಮಾಡಿದ್ದೀವಿ. ನಿಮಗೆ ಹೆಂಗೆ ಅನಿಸ್ತೈತಿ ಅಂತ ಹೇಳ್ರಿ. ತೆಂಗಿನ ಗಿಡನೂ ಭಾಳಷ್ಟು ಫಾಸ್ಟಾಗಿ ಕಾಂಪಿಟೇಷನ್ಲಿ ಒಂದಕ್ಕಿಂತ ಒಂದು ಬೆಳ್ಯಾಕತ್ತವು. ಆದ್ರೆ ನಮ್ಮ ಗಾರ್ಡನ್ ಒಳಗೆ ಜಾಗನ ಸ್ವಲ್ಪ ಕಡಿಮೆ ಆಗೈತಿ. ಎಲ್ಲ ಆಲ್ಮೋಸ್ಟ್ ಗಿಡ ಹಚ್ಚಿದ್ದೀವಿ, ಹಾಗಾಗಿ ಈಗ ಸ್ವಲ್ಪ ಕಡಿಮೆ ಆಗೈತಿ. ಇದಕ್ಕೆ ಸ್ವಲ್ಪ ಪ್ಲೇಸ್ ಮಾಡಬೇಕಾಗೈತ್ರಿ ಇವಾಗ. ಇನ್ನು ಈ ಮನಿ ರಿಲೇಟೆಡ್ ಭಾಳಷ್ಟು ಜನ ಕ್ವಶನ್ಸ್ಗಳನ್ನು ಕೇಳಿದಿರಿ. ಏನಂತಂದರೆ ಎಲ್ಲೈತಿದ ಫಾರ್ಮ್ ಹೌಸ್ ಅಂತೇಳಿ. ಇದು ಫಾರ್ಮ್ ಹೌಸ್ ಬೆಳಗಾವಿ ಜಿಲ್ಲೆಯ ಮಂಗಸುಳಿಯಲ್ಲಿ ಐತಿ. ಮಂಗಸುಳಿ ಅಂದ್ರೆ ಮಲ್ಲಯ್ಯನ ದೇವಸ್ಥಾನ ಅಲ್ಲಿ ಫೇಮಸ್ ಐತಿ. ಆ ದೇವಸ್ಥಾನಕ್ಕೆ ಮತ್ತು ಈ ಫಾರ್ಮ್ ಹೌಸಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಐತಿ. ಆಮೇಲೆ ಇದನ್ನು ಕಟ್ಟಿದವ್ರ ನಂಬರ್ ಕೊಡ್ರಿ ಅಂತ ಹೇಳಾಕತ್ತಿದ್ರಿ. ಇದನ್ನು ಕಟ್ಟಿದವರು ಬೇರೆ ಯಾರೂ ಇಲ್ಲ, ನಮ್ಮ ಮನೆಯವರ ಓನ್ ನಾವು ಪ್ಲ್ಯಾನ್ ಹಾಕಿ ನಾವು ಡಯಾಗ್ರಾಮ್ ತೆಗೆದುಕೊಟ್ಟು ಅವರಿಗೆ ಈ ರೀತಿಯಾಗಿ ಕಟ್ರಿ ಅಂತ ಹೇಳಿ ಲೋಕಲ್ ವರ್ಕರ್ಸ್ಗಳಿಗೇನೆ ಕೊಟ್ಟಿದ್ದು ಇದು. ಮತ್ತು ಟೋಟಲ್ ಖರ್ಚು ಎಷ್ಟಾಯಿತು ಅಂತ ಕೇಳಾಕತ್ತಿದ್ರಿ. ಓನ್ಲಿ ಮನೆಗೆ 5 ರಿಂದ 6 ಲಕ್ಷ ಮತ್ತು ಟೋಟಲ್ ಆಗಿ ಎಲ್ಲ ಕಾಂಪೌಂಡ್ ಹಿಡ್ಕೊಂಡು 10 ಲಕ್ಷ ಆಗಿದೆ.